ಬೆಂಗಳೂರು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ರಕ್ತ ಚಂದನ ಸಾಗಿಸ್ತಾ ಇದ್ದಂತ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ವರಪ್ರಸಾದ್ ರೆಡ್ಡಿ ಮತ್ತು ರಾಜಶೇಖರ್ ಅರೆಸ್ಟ್ ಆಗಿರೋದು. 75 ಲಕ್ಷ ಮೌಲ್ಯದ 739 ಕೆಜಿ ರಕ್ತ ಚಂದನ ವಶಕ್ಕೆ ಸಿಕ್ಕಿದೆ. ನವೆಂಬರ್ 29ರಂದು ಬೆಂಗಳೂರಿಗೆ ಬಂದಾಗ ಸಿಕ್ಕಿಬಿದ್ದಿದ್ದಾರೆ ಆರೋಪಿಗಳು. ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ರಕ್ತ ಚಂದನ ಸಿಕ್ಕಿದೆ. ಬೊಲೆರೋ ವಾಹನದಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. 739 ಕೆಜಿ, 7 ಅಡಿ ಉದ್ದ, 50 ಪೀಸ್ ರಕ್ತಚಂದನ ಪತ್ತೆಯಾಗಿರೋದು. ಬರೋಬ್ಬರಿ 75 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ರಕ್ತಚಂದನ ಇದು. 7 ಅಡಿ ಉದ್ದ ಅಂತದೊಂದು 50 ಪೀಸ್ಗಳನ್ನ ಇವರು ಸಾಗಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಬೆಲೆ ಬಾಳುವಂತಹ ರಕ್ತಚಂದನವನ್ನು ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿಗಳ ಹಿನ್ನೆಲೆ ನೋಡ್ತಾ ಹೋದ್ರೆ MBA ಓದಿದ್ದ ಈ ರಾಜಶೇಖರ್, ಇನ್ನು ಮತ್ತೊಬ್ಬ ಆರೋಪಿ ಎಂಜಿನಿಯರಿಂಗ್ ಓದ್ಕೊಂಡಿದ್ದ ವರಪ್ರಸಾದ್. ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯವರು ಇಬ್ಬರು ಆರೋಪಿಗಳು. ಸುಂಡಪಲ್ಲಿ ಎಂಬ ಏರಿಯಾದಿಂದ ತಂದಿದ್ದಂತಹ ರಕ್ತಚಂದನ ಇದು. ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಚೆಕ್ ಪೋಸ್ಟ್ ದಾಟಿ ಅಕ್ರಮವಾಗಿ ಬೆಂಗಳೂರಿಗೆ ಈ ರಕ್ತಚಂದನವನ್ನ ಸಾಗಾಟ ಮಾಡ್ತಾ ಇದ್ರು ಆರೋಪಿಗಳು. ಆ ಸಂದರ್ಭದಲ್ಲಿ ಇವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಪೊಲೀಸರು ನಡೆದಂತಹ ಭರ್ಜರಿ ಕಾರ್ಯಾಚರಣೆಯಲ್ಲಿ ರಕ್ತಚಂದನ ಮತ್ತು ಸಾಗಾಟ ಮಾಡ್ತಾ ಇದ್ದಂತಹ ಆರೋಪಿಗಳು 2 ವಶಕ್ಕೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಶಕ್ಕೆ ಸಿಕ್ಕಂತಹ ರಕ್ತಚಂದನ ಸುಮಾರು 50 ಪೀಸ್ ರಕ್ತಚಂದನ ಸಾಗಾಟ ಆಗ್ತಾ ಇತ್ತು. ಲಕ್ಷಾಂತರ ಬೆಲೆ ಬಾಳುವಂತಹ ಈ ವಸ್ತು ಈಗ ವಶಕ್ಕೆ. ಬೆಂಗಳೂರಿನಲ್ಲಿ ಹುಳಿಮಾವು ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆ. ರಕ್ತಚಂದನ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಏನು ಅರೆಸ್ಟ್ ಆಗಿದ್ದಾರೆ. ಅವರಿಂದ 60 ಲಕ್ಷ ಮೌಲ್ಯದ 1150 ಕೆಜಿ ರಕ್ತಚಂದನ ವಶಕ್ಕೆ ಸಿಕ್ಕಿರೋದು. ಕಾರ್ನಲ್ಲಿ ಹಿಂಬದಿ ಸೀಟ್ ತೆಗೆದು ಅದರ ಕೆಳಗೆ ರಕ್ತಚಂದನವನ್ನ ಜೋಡಿಸಿಟ್ಟಿದ್ರು ಈ ಆರೋಪಿಗಳು. ರಕ್ತಚಂದನವನ್ನ ಜೋಡಿಸಿಟ್ಟು ಸಾಗಾಟ ಮಾಡ್ತಾ ಇದ್ರು. ತಮಿಳುನಾಡಿಗೆ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ದ ವೇಳೆ ಹುಳಿಮಾವು ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಆಧಾರದ ಮೇಲೆ 3 ಕಾರುಗಳನ್ನ ಅಡ್ಡಗಟ್ಟಿ ಪರಿಶೀಲನೆ ಮಾಡ್ತಾರೆ. ಆಗ ರಕ್ತಚಂದನ ಸಾಗಿಸ್ತಾ ಇರೋದು ಬೆಳಕಿಗೆ ಬರುತ್ತೆ. 2 ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದೀವಿ. ಮೊದಲು ನಾವಾಗಲೇ ನೋಡಿದ್ದು ಆರ್ಟಿ ನಗರ, ಜೊತೆಗೆ ಈಗ ಹುಳಿಮಾವು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಬೆಂಗಳೂರು ಪೊಲೀಸರ ಈ ಕಾರ್ಯಾಚರಣೆಯಲ್ಲಿ ರಕ್ತಚಂದನ ವಶಕ್ಕೆ ಸಿಕ್ಕಿದೆ. ಕಾರ್ಯಾಚರಣೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ರಕ್ತಚಂದನ ಸಾಗಾಟ ಮಾಡ್ತಾ ಇದ್ದ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಈ ಕಾರ್ಯಾಚರಣೆ ಕುರಿತಂತೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಪ್ರತಿಮಾ, 2 ಪ್ರತ್ಯೇಕ ಪೊಲೀಸ್ ಠಾಣೆಗಳಲ್ಲಿ 2 ಪ್ರತ್ಯೇಕ ಕೇಸ್ಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಆರೋಪಿಗಳನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಆರ್ಟಿ ನಗರ ಪೊಲೀಸರು. ಇದು ಆಂಧ್ರದ ಅನ್ನಮಯ್ಯ ಅಂತ ಹೇಳಿ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಯಿಂದ ಇಲ್ಲಿಗೆ ಬೆಂಗಳೂರಿಗೆ ಚೆಕ್ ಪೋಸ್ಟ್ ಗಳನ್ನ ದಾಟಿಸ್ಕೊಂಡು ಅಕ್ರಮವಾಗಿ ತೆಗೆದುಕೊಂಡು ಬರಲಾಗಿತ್ತು. ಸುಮಾರು 739 ಕೆಜಿ ವೆಯ್ಟ್ ಇರುವಂತ ಈ ಒಂದು ರಕ್ತಚಂದನದ ಮರದ ತುಂಡುಗಳು, ಸುಮಾರು 7 ಅಡಿ ಇರುವಂತ 50 ಪೀಸ್ಗಳು ಪೊಲೀಸರಿಗೆ ಬುಲರ ವಾಹನದಲ್ಲಿ ಸಿಕ್ಕಿದಾವೆ. ಇದರ ಮೌಲ್ಯ ಸುಮಾರು 75 ಲಕ್ಷ. ಇದು ತೂಕ ಕಡಿಮೆ ಇರಬಹುದು, ಆದ್ರೆ ಇದರ ಕ್ವಾಲಿಟಿ ಚೆನ್ನಾಗಿರುವ ಕಾರಣವಾಗಿ ಮಾರ್ಕೆಟ್ ಅಲ್ಲಿ ಇದನ್ನ 75 ಲಕ್ಷಕ್ಕೆ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ರು. ಈ ಆರೋಪಿಗಳಾಗಿರುವಂತಹ ಪ್ರಸಾದ್ ರೆಡ್ಡಿ ಮತ್ತೆ ರಾಜಶೇಖರ್ ಏನಿದ್ದಾರೆ, ಇಬ್ರು ಕೂಡ ತುಂಬಾ ಎಜುಕೇಟೆಡ್ ಪರ್ಸನ್ಸ್. ಯಾಕಂದ್ರೆ ರಾಜಶೇಖರ್ ಇದ್ದವನು MBA ಓದಿರ್ತಾನೆ, ಮತ್ತೆ ವರಪ್ರಸಾದ್ ಏನಿದ್ದಾನೆ ಈತ ಇಂಜಿನಿಯರಿಂಗ್ ಅನ್ನ ವ್ಯಾಸಂಗ ಮಾಡಿರ್ತಾನೆ. ಆದ್ರೂ ಇವ್ರಿಗೆ ಸಿಕ್ಕಂತ ಅಲ್ಲಿಂದ ಇಲ್ಲಿ ಒಬ್ಬ ಕಸ್ಟಮರ್ ಯಾರು ಸಿಗ್ತಾನೆ ಆ ಕಸ್ಟಮರ್ಗೆ ವ್ಯವಹಾರವನ್ನ ಮಾತಾಡ್ಕೊಂಡು ಅಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ. ಕಸ್ಟಮರ್ಗೆ ತಲುಪಿಸುವ ಮೊದಲೇನೆ ಪೊಲೀಸರು ಅದನ್ನ ಇಂಟರ್ಸೆಪ್ಟ್ ಮಾಡಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ನೈಸ್ ರಸ್ತೆಯಲ್ಲಿ ಸಾಗಾಟ ಮಾಡ್ತಿದ್ದಂತ ಒಂದು ವಾಹನವನ್ನ ಪರಿಶೀಲನೆ ಮಾಡಿ ಮಾಹಿತಿ ಅನ್ವಯವಾಗಿ 3 ಕಾರುಗಳನ್ನ ಪರಿಶೀಲನೆ ಮಾಡಿಬಿಟ್ಟು ಹುಳಿಮಾವು ಪೊಲೀಸರು 1150 ಕೆಜಿ ರಕ್ತಚಂದನ ಮರವನ್ನು ವಶಕ್ಕೆ ಪಡ್ಕೊಳ್ತಾರೆ. ಇದರ ಮೌಲ್ಯ ಅಂದಾಜು ಸುಮಾರು 60 ಲಕ್ಷ ಇರಬಹುದು ಅಂತ ಹೇಳಿ ಅಂದಾಜನ್ನ ಮಾಡಲಾಗಿದೆ. ಆರೋಪಿಗಳು ಏನಿದ್ದಾರೆ, 3 ಕಾರ್ನಲ್ಲಿ ಅವರ ಹಿಂಬದಿಯ ಕಾರ್ ಸೀಟ್ ಏನಿದೆ ಆ ಸೀಟನ್ನ ತೆಗೆದು ಅಲ್ಲಿ ಈ ಮರವನ್ನ ಅಡಗಿಸಿ ಇಟ್ಟಿರ್ತಾರೆ. ಯಾಕಂತಂದ್ರೆ ಹೊರಗಿನಿಂದ ಪೊಲೀಸರಿಗೆ ಗೊತ್ತಾಗಬಾರ್ದು ಅಂತ. ಮತ್ತೆ ಇನ್ನೊಂದು ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನಾಗಿದೆ, ಅದರಲ್ಲಿ ಈ ಮರದ ತುಂಡುಗಳು ಏನಿದಾವೆ ಅದನ್ನ ಕಿಟಕಿ ಬಾಗಿಲ ಪೀಸ್ಗಳ ರೀತಿಯಲ್ಲಿ ಸಹಿತ ಕಟ್ ಮಾಡಿರುವಂತದ್ದು ಕಂಡು ಬರ್ತಿದೆ. ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಮಾಹಿತಿಗೆ.